ರಾತ್ರಿ 10 ಗಂಟೆ ಮೇಲೆ ಆನೆಕಲ್ಲಲ್ಲಿ ಒಂದು ರೌಂಡ್ ಎಂತ ಪೈಲ್ಮಾನು ರೌಂಡ್ ಹಾಕೊಂಡು ಬರೋಕ್ಕಾಗಲ್ಲ ನಡ್ಕೊಂಡು. ಎಲ್ಲ ಬೀದಿಯಲ್ಲೂ ತೊಂದರೆ ಇದ್ದೇ ಇದೆ. ಇದಕ್ಕೊಂದು ಪರಿಹಾರ ಮಾಡಿಕೊಡ್ರಿ. ಒಬ್ಬ ಅಮ್ಮನಿಗೆ ಬಟ್ಟೆ ಒಗೆಯೋ ಈಚೆಗೆ ಬಂದಾಗ ಆ ಅಮ್ಮನ ಕಚ್ಚಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಕಳಿಸ್ಕೊಟ್ಟಿದ್ದೀವಿ. ಮೊನ್ನೆ ನಮ್ಮ ಮಗುಗೆ ಇದು ಮಾಡಿದ್ದೆ, ಅಟ್ಯಾಕ್ ಮಾಡಿದ್ದು. 4 ನಾಯಿ. ನನ್ನ ಮಗಳು ಉಳಿದಿರೋದೇ ಹೆಚ್ಚು. ನನ್ನ ಮಗಳು ಸ್ವಲ್ಪ ವೀಕು. ಅವಳಿಗೆ ಹಾರ್ಟ್ ಬೀಟ್ ಜಾಸ್ತಿ ಆಗೋಗ್ಬಿಟ್ಟು ಅವಳಿಗೆ ನಾವು ಏನೇನು ಕಷ್ಟ ಬಿದ್ದಿದ್ದೀವಿ ನಮ್ಗೆ ಗೊತ್ತು. ಈ ನಾಯಿಗಳಿಂದ ತುಂಬ ತೊಂದರೆ ಆಗ್ತಾ ಇದೆ. ನೈಟ್ನಲ್ಲಿ ನಡ್ಕೊಂಬರೋಕ್ಕಾಗಲ್ಲ. 10 ಗಂಟೆ ಮೇಲೆ ಬಂದರೆ ಒಂದು ಸುತ್ಕೊಂಡು ಅಂದರೆ ಮೊನ್ನೆಲ್ಲ ನನಗೆ ಬಟ್ಟೆ ಎಲ್ಲ ಹರಿದಾಕಿದೆ. ಬೀದಿ ನಾಯಿ ಕಚ್ಚಿದ ಮೇಲೂ ಎಚ್ಚೆತ್ತುಕೊಳ್ಳದ ಆನೇಕಲ್ ಪುರಸಭಾ ಅಧಿಕಾರಿಗಳು. ಈ ಬಗ್ಗೆ ಪುರಸಭೆಗೆ ಹೋಗಿ ದೂರು ನೀಡಿದ್ದರೂ ಅಲ್ಲಿನ ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತು ಅಧಿಕಾರಿಗಳು ಬೇಜವಾಬ್ದಾರಿ ರೀತಿಯಲ್ಲಿ ಉತ್ತರ ನೀಡುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ದಿನವೂ ಸಾರ್ವಜನಿಕರು ಪರದಾಡುತ್ತಿದ್ದರೂ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ಕುಳಿತಿದ್ದಾರೆ. ಈ ಬಗ್ಗೆ ಮುಖ್ಯ ಅಧಿಕಾರಿಗಳಿಗೆ ದೂರು ನೀಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸಾರ್ವಜನಿಕರು ಹಿಡಿಶಾಪ ಹಾಕಿದರು. ಆನೇಕಲ್ ಪಟ್ಟಣದಲ್ಲಿ ಬೀದಿ ನಾಯಿಗಳ ಕಾಟ ಮಿತಿ ಮೀರಿದ್ದು ಸಾರ್ವಜನಿಕರ ಜೀವಕ್ಕೆ ರಕ್ಷಣೆ ಇಲ್ಲದಂತಾಗಿರುವುದು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ನಿಜಕ್ಕೂ ಖಂಡನೀಯ ಹಾಗೂ ಕಳವಳಕಾರಿ ವಿಚಾರ. ಮಕ್ಕಳು ಶಾಲೆಗೆ ಹೋಗಲು ಹೆದರುತ್ತಿರುವಂತಹ ಮತ್ತು ಸಾರ್ವಜನಿಕರು ನೆಮ್ಮದಿಯಾಗಿ ರಸ್ತೆಯಲ್ಲಿ ಓಡಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಪುರಸಭೆಯ ಆಡಳಿತ ವೈಫಲ್ಯವನ್ನು ಎತ್ತಿ ತೋರಿಸುತ್ತಿದೆ. ವಿದ್ಯಾ ಸ್ಕೂಲ್ ಹತ್ರ ಇರೋದು. ಸರ್ ಮೊನ್ನೆ ನಮ್ಮ ಮಗುಗೆ ಇದು ಮಾಡಿದ್ದೆ, ಅಟ್ಯಾಕ್ ಮಾಡಿದ್ದು. 4 ನಾಯಿ. ನನ್ನ ಮಗಳು ಉಳಿದಿರೋದೇ ಹೆಚ್ಚು. ನನ್ನ ಮಗಳು ಸ್ವಲ್ಪ ವೀಕು. ಅವಳಿಗೆ ಹಾರ್ಟ್ ಬೀಟ್ ಜಾಸ್ತಿ ಆಗೋಗ್ಬಿಟ್ಟು ಅವಳಿಗೆ ನಾವು ಏನೇನು ಕಷ್ಟ ಬಿದ್ದಿದ್ದೀವಿ ನಮ್ಗೆ ಗೊತ್ತು. ತುಂಬ ತೊಂದರೆ ಆಗೋಗ್ಬಿಟ್ಟಿದೆ. ನಾನು ಕೆ ಬಿಲ್ ಕೆಲಸ ಮಾಡೋದು ಬೆಸ್ಕಮ್ಮಲ್ಲಿ. ರಾತ್ರಿ 1 ಗಂಟೆಗೆ ಫೋನ್ ಮಾಡಿದ್ರೆ ನಾನು ಎದ್ದೋಗ್ಬೇಕು. ನನಗೆ ಎದ್ದೋಗೋಕ್ಕೆ ಭಯ ಸರ್. ಏನು ಒಂದು 50 ನಾಯಿ ಐತೆ ನಮ್ಮ ಬೀದಿಲಿ. ಆ ಒಂದು ನಾಯಿ ಗಾಡಿ ಎತ್ತಿದ್ರೆ ಸಾಕು ಬಾಯೇ ಹಾಕಕ್ಕೆ ಬರ್ತದೆ ನೋಡಿ. ಇವಾಗ ಬೆಳಗ್ಗೆನೂ ಒಂದು ಎಮ್ಮನ ಕಚ್ಚಿದೆ. ನಮ್ಮ ಮಗುಗೆ ಮೊನ್ನೆ ಶಿವಣ್ಣ ಅವರು ಇಲ್ಲ ಅಂತಿದ್ದಿದ್ರೆ ನಮ್ಮ ಮಗುನೇ ಉಳಿತಾ ಇಲ್ಲ. ಅಷ್ಟು ನಾಯಿಗಳು ಅಟ್ಯಾಕ್ ಮಾಡ್ತವೆ. ರಾತ್ರಿ ಹೊತ್ತಂತೂ ನಿದ್ದೆನೇ ಇಲ್ಲ ನಮಗೆ. ಈ ಮಗುದ ಸೌಂಡ್ ಅದು ಕೇಳ್ಕೊಂಡು ಮಲ್ಕೊಂಬಿಡ್ಬೋದು ಸರ್. ಈ ರಾತ್ರಿ ಎಲ್ಲ ಅಳೋದೆ, ಬೊಂಬುಡಿ ಹೊಡೆಯೋದೆ, ತುಂಬ ಬೇಜಾರಾಗೋಗ್ಬಿಟ್ಟಿದೆ. ನಾವು ಇಲ್ಲಿ ಕಂಪ್ಲೇಂಟ್ ಮಾಡಿ ಬೇಜಾರಾಗೋಗ್ಬಿಟ್ಟಿದೆ. ಅದಕ್ಕೆ ಏನೇನೋ ಒಂದು ಪರ್ಯಾಯ ನೀವೇ ತಂದು ಕೊಡ್ಬೇಕಂತ ನಾವು ಕೇಳ್ಕೊತೀವಿ ಸರ್. ಏನು ಹೇಳಿದ್ರೆ ನಾಯಿಗಳಿಗೆ ಏನು ಮಾಡೋಕ್ಕಾಗುತ್ತೆ, ಇನ್ನು ನಾಯಿಗಳಿಗೆ ವಿಷ ಹಾಕೋಕ್ಕಾಗುತ್ತಾ ಅಂತಾರೆ. ವಿಷ ಹಾಕಿ ಅಂತ ನಾವು ಹೇಳ್ತಾ ಇಲ್ಲ. ಕರ್ಕೊಂಡೋಗಿ ಎಲ್ಲನೂ ದೂರ ಬಿಡಿ, ಎಲ್ಲನ ಕಾಡಲ್ಲಿ ತೊಗೊಂಡೋಗಿ ಬಿಟ್ಬಿಡ್ರಿ. ತಿರ್ಗಾ ಬರ್ತಾವ ಅವು. ಕಾಡಲ್ಲಿ ತೊಗೊಂಡೋಗಿ ಬಿಟ್ಬಿಡಿ, ಅಲ್ಲೇ ಏನೋ ಮಾಡ್ಕೊತವೆ. ಇಲ್ಲಿ ಬಂದು ಕರ್ಕೊಂಬಂದು ನಮ್ಮ ಪ್ರಾಣಿಗಳು ಯಾಕೆ ತಿಂತೀರಾ? ಇದಕ್ಕೇನೋ ಒಂದು ಪರಿಹಾರ ತೊಗೊಳ್ಳೇಬೇಕು. ಇಲ್ಲ ಅಂದರೆ ನಾವು ಮುಂದೆ ನಾವೇ ಏನೋ ಒಂದು ಪರಿಹಾರ ತೊಗೊಳ್ತೀವಿ ಅಷ್ಟೇ. ಬೇಜಾರಾಗೋಗ್ಬಿಟ್ಟಿದೆ ಸರ್. ಮಗು ಉಳಿದಿರೋದೇ ಹೆಚ್ಚು ನಮ್ಮದು. ಅವರು ಶಿವಣ್ಣ ಅವರು ಇಲ್ಲ ಅಂತಿದ್ದರೆ, ಈ ಸ್ಕೂಲ್ ಹುಡುಗರು ಇವರು ಇಲ್ಲ ಅಂತಿದ್ದರೆ ಫುಲ್ಲು ಇದಾಗಿರೋದು ನಮ್ಮ ಮಗುಗೆ. ಇವಾಗೂ ಆಚೆ ಬರಲ್ಲ ಸರ್ ನಮ್ಮ ಮಗು. ಹಂಗೆ ಇವಾಗೂ ಆ ಭಯ ಹಂಗೆ ಕೂತ್ಕೊಂಡ್ಬಿಟ್ಟೈತೆ ಮನಸ್ಸಲ್ಲಿ. ಸ್ವಲ್ಪ ಏನೇನೋ ಒಂದು ಪರಿಹಾರ ಮಾಡಿಕೊಡಿ. ಸೀಟ್ ಕವರ್ ಹೋಯ್ತು, ಗಾಡಿ ನಿಲ್ಲಿಸಿರ್ತೀವಿ, ಸೀಟ್ ಹರಿದಾಗ್ತದೆ. ಸೀಟ್ ನಾವು ಬೇಕಾದರೆ ಹಾಕೊಳ್ಳೋಣ. 540,000 ಖರ್ಚು ಮಾಡಿ ಮಕ್ಳಿಗೆ ಏನೇನೋ ಆಗೋಗ್ಬಿಟ್ರೆ ಯಾರು ಆಗ್ತಾರೆ ಹೇಳಿ? ನಮಗೆ ತುಂಬ ಹಿಂಸೆ ಆಗೋಗ್ಬಿಟ್ಟಿದೆ. ನೀವೇ ಏನೇನೋ ಒಂದು ಇದಕ್ಕೆ ಪರಿಹಾರ ಮಾಡಿಕೊಡ್ಬೇಕು. ಕೇಳಿ ನೋಡಿ. ನಾನು ಒಬ್ಬನ ಮಾಹಿತಿ ಅಲ್ಲ ಇದು. 4 ಜನ ನಮ್ಮ ಏರಿಯಾದವರೇ, ಇವರೆಲ್ಲ ನಮ್ಮ ಏರಿಯಾದವರೇ ಹೇಳ್ತಾ ಇದ್ದಾರೆ. ಕೇಳಿ, ಇವ್ರ ಮನೆಗೂ ಬಲೆ ಹಿಂಸೆ ಕೊಡ್ತವೆ. ರಾತ್ರಿ ಹಗಲು ನಿದ್ದೆ ಮಾಡೋಕ್ಕೆ ಕೊಡಲ್ಲ ನಮಗೆ. ಮನೆ ಒಳಗೇನೆ ನುಗ್ತದೆ, ಗಲೀಜು ಮಾಡ್ತದೆ. ಅವ್ರು ಯಾರು ಬಿಸಾಕೋ ಕವರ್ಗಳು ತೊಗೊಂಬಂದು ಮನೆಗಳ ಹತ್ರ ಹಾಕ್ತಾರೆ. ಅದನ್ನು ಕ್ಲೀನ್ ಮಾಡಬೇಕು. ಎತ್ಬಿಟ್ಟು ಹೋಗ್ಬಿಡ್ತವೆ, ಅದನ್ನು ಕ್ಲೀನ್ ಮಾಡಬೇಕು. ಎಲ್ಲ ಮಾಡ್ಕೊಳೋಣ. ಈ ಕಚ್ಚೋದೆಲ್ಲ ಮಾಡಿದ್ರೆ ಯಾರು ಸಹಿಸ್ತಾರೆ ಹೇಳಿ? ಅದರಿಂದ ನಮಗೆ ಕೈ ಮುಗಿ ಕೇಳ್ಕೊತೀನಿ, ಅದಕ್ಕೊಂದು ಏನೇನೋ ಒಂದು ಪರಿಹಾರ ಮಾಡಿಕೊಡಿ. ಈ ನಾಯಿಗಳಿಂದ ತುಂಬ ತೊಂದರೆ ಆಗ್ತಾ ಇದೆ. ನೈಟ್ನಲ್ಲಿ ನಡ್ಕೊಂಬರೋಕ್ಕಾಗಲ್ಲ. 10 ಗಂಟೆ ಮೇಲೆ ಬಂದರೆ ಒಂದು ಸುತ್ಕೊಂಡು ಅಂದರೆ ಮೊನ್ನೆಲ್ಲ ನನಗೆ ಬಟ್ಟೆ ಎಲ್ಲ ಹರಿದಾಕಿದೆ. ಅದರಲ್ಲಿ ಬಂದು ಚಿಕ್ಕ ಮಗುಗೆ ಇಲ್ಲಿ ಬಂದು 8 ಗಂಟೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಶಿವಣ್ಣವ್ರ ಅಂಗಡಿ ಪಕ್ಕದಲ್ಲಿ ಬಂದು ಒಂದು ಮಗು, ಆ ಮಗುಗೆ 3 ನಾಯಿ ಸುತ್ಕೊಂಡು ತುಂಬ ಗಲಾಟೆ ಮಾಡಿ ಅವತ್ತು ಉಳಿದಿದ್ದು ಹೆಚ್ಚು. ಆ ಮಗು ಇವತ್ತು ಬೆಳಿಗ್ಗೆ ಬಂದಿದ್ದೆ ಶಿವಣ್ಣವ್ರ ಅಂಗಡಿಯಿಂದ ಮುಂದ್ಗಡೆ ಬಂದು ಇದರಲ್ಲಿ ವಾರ್ಡ್ ನಂಬರು ಇದರಲ್ಲಿ ಬಾಯ್ಸ್ ಆಫ್ ಲೇಔಟ್ನಲ್ಲಿ ಒಬ್ಬ ಅಮ್ಮನಿಗೆ ಬಟ್ಟೆ ಒಗೆಯೋ ಈಚೆಗೆ ಬಂದಾಗ ಆ ಅಮ್ಮನ ಕಚ್ಚಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಕಳಿಸ್ಕೊಟ್ಟಿದ್ದೀವಿ. ಈ ಥರ ಆಗ್ತಾಯಿದೆ ಸರ್. ಏನು ಅದಕ್ಕೇನು ನಾವು ಮಾಡೋಂಗಿಲ್ಲ, ನೋಡೋಂಗಿಲ್ಲ, ಹೊಡೆಯೋಂಗಿಲ್ಲ. ನಮಗೂ ಮನಸ್ಸು ಬರೋಲ್ಲ. ಅನ್ನ ಹಾಕಿದರೆ ಎಲ್ಲಿರೋ ಗಲೀಜೆಲ್ಲ ತೊಗೊಂಬಂದು ಮನೆಗಳ ಮುಂದೆ ಅದನ್ನು ಎತ್ತೋಕೆ ಹೋದರೆ ಅವ್ರು ಕಡಿಯೋಕ್ಕೆ ಬರುತ್ತೆ. ಬೆಳಗ್ಗೆ ನೀರು ಹಾಕೋಕೆ ಹೋದ್ರೆ ಹೆಂಗಸ್ರಿಗೆಲ್ಲ ತೊಂದರೆ ಕೊಡ್ತಾಯಿದೆ.
ಇದಕ್ಕೇನನ್ನ ಪರಿಹಾರ ಕಂಡುಕೊಡ್ಬೇಕಂತ ನಾವು ಕೋರ್ಕೊಳ್ತಾ ಇದ್ದೀವಿ. ತಿಳಿಸಿದ್ದೀವಿ ಸರ್, ಅಲ್ಲಿಗೂ ತಿಳಿಸಿದ್ದೀವಿ. ಹೋಗಿ ಕಂಪ್ಲೇಂಟು ಹೇಳಿದ್ದಾರೆ. ಇವ್ರ ಮಗಳಿಗೇನೆ ಆಗಿರೋದು. ಇವರು ನಾವೆಲ್ಲ ಹೋಗಿ ಹೇಳಿದ್ದೀವಿ. ನಾವೇನು ಮಾಡೋಕ್ಕಾಗುತ್ತೆ ಅದಕ್ಕೆಲ್ಲ, ನಾಯಿಗೆ ಏನು ಮಾಡೋಕ್ಕಾಗುತ್ತೆ, ಅದೇನು ಮಾಡಿದ್ರೆ ನಮಗೂ ತೊಂದರೆ ನಿಮಗೂ ತೊಂದರೆ ಅಂತ ಹೇಳ್ತಾರೆ ಸರ್. ಇನ್ನೇನು 1 ತಿಂಗಳು 2 ತಿಂಗಳಿಂದ ನಡೀತಾನೆ ಇದೆ ಸರ್. ಮರಿಗಳಾಗ್ದಾಗ ಅವಕ್ಕೆ ಅಂದರೆ ಸಾಕು, ಅದು ಇದು ಮಾಡ್ತವೆ. ಗಾಡಿ ಹೋದರೆ ಹಿಂದೆನೇ ಓಡಿ ಬರ್ತವೆ, ಕಚ್ಚುತ್ತವೆ. ಈ ಥರ ಆಗಿದೆ. ನಮ್ಮದು ಗಾಡಿ ಆಚೆ ನಿಲ್ಸಿದ್ರೆ 3 ಟೈಮ್ ಕಚ್ಚೈತೆ ಸರ್. 3 ಸಲ ಸೀಟ್ ಕವರ್ ಹಾಕ್ತಿದ್ವಿ. ಸೀಟ್ಗಳೆಲ್ಲ ಕಚ್ಚಿ ಬಿಸಾಕುತ್ತೆ. ಆಮೇಲೆ ಆಟೋ ನಿಲ್ಸಿದ್ರೆ ಆಟೋ ಸೀಟ್ ಕವರೆಲ್ಲ ಕಚ್ಚಿ ಬಿಸಾಕುತ್ತೆ. ನಾವು ಸೀಟೇ ಹಾಕ್ಸಿಲ್ಲ ಸರ್. ಆಟೋ ನನಗೆ ಹಂಗೆ ಐತೆ. ಆಂಟಿಗೆ ಕಚ್ಬಿಟ್ಟವ್ರೆ ನಾಯಿ. ಈಗ ಮಕ್ಕಳು ಓಡಾಡ್ತಾರೆ, ಮಕ್ಕಳ ಹಿಂದೆ ಸ್ಕೂಲ್ ಮಕ್ಕಳಿಗೆ ತುಂಬಾ ಹಿಂಸೆ ಆಗುತ್ತೆ ಸರ್. ಅದು ಸಂಜೆ ಬೆಳಗ್ಗೆ ತುಂಬಾ ಹಿಂಸೆ ಆಗುತ್ತೆ. ಅದು ಸ್ವಲ್ಪ ಏನು ಜೋಪಾನಾಗಿ ಮಾಡಿ, ಸಾಯಿಸ್ಬಿಡಿ ಬಡ್ಬಿಡಿ ಅಂತ ಇಲ್ಲ, ಎಲ್ಲರನ್ನ ಎತ್ಕೊಂಡೋಗಿ ಬಿಟ್ಬಿಡಿ ಅಷ್ಟೇ ನಾವು ಹೇಳೋದು. ಜಾಸ್ತಿ ನಮ್ಮ ಬೀದಿಯಲ್ಲಿ 14 ನಾಯಿ ಐತೆ ಇಲ್ಲಿ ಒಂದಲ್ಲಿ. ಏನೋ ಒಂದು ಪರಿಹಾರ ಮಾಡ್ಕೊಡಿ. ಮಗುಗೆ ಕಚ್ಚಕ್ಕೆ ಬಂದರು, ಎಲ್ಲರೂ ಓಡಿಸಿದ್ರು. ಲಕ್ಷ್ಮಮ್ಮ ಆಂಟಿ, ಇನ್ನು ಯಾರ್ಯಾರೋ ಇದ್ರು, ಸುಮಾ ಆಂಟಿ, ಎಲ್ಲರೂ ಓಡಿಸಿದ್ರು. ಈಗ ತಿರ್ಗಾ ಬೆಳಗ್ಗೆ ಸ್ಕೂಲ್ ಹೋಗೋವಾಗನೂ ಕಚ್ತಾರೆ. 24 ಅವರು ಕಿಚ್ಕೊಳ್ತಾರೆ. ಏನು ಒಂದಲ್ಲ ಎರಡಲ್ಲ 14 ನಾಯಿ ಇತ್ತು ನಮ್ಮ ಬೀದಿಯಲ್ಲಿ. ಅದಕ್ಕೆ ಏನು ಬೆಳಗ್ಗೆ ಆಂಟಿಗೆ ಕಚ್ಬಿಟ್ಟವ್ರೆ. ಕಾಲಿಗೆ 2 ಕಡೆ ಗಾಯ ಆಗೈತೆ. ಆಸ್ಪತ್ರೆಗೆ ಹೋಗವ್ರೆ ಅಮ್ಮ, ಹೋಗವ್ರೆ. ನಾನೇ ಹೇಳಿ ಕಳಿಸಿದ್ದು ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಹಾಕ್ಕೊಂಡು ಬನ್ನಿ ಅಂತ. ಈಗ ಹೋದ್ರು ಅಯ್ಯಮ್ಮ ಪಾಪ. 10 ವರ್ಷ ಮಗಳು, ಭಯದಿಂದ ಕೆಳಗಡೆ ಇಳಿತಾನೆ ಇಲ್ಲ ಅವಳು. ಹಂಗಾಗೈತೆ ಸರ್. 4 ಗಂಟೆ ಟೈಮಲ್ಲಿ ಅಂತೂ ಮಕ್ಕಳಿಗೆ ತುಂಬ ಹಿಂಸೆ ಆಗ್ಬಿಡುತ್ತೆ. ಸ್ಕೂಲ್ ಟೈಮು 2 ಸ್ಕೂಲು ಒಂದಕ್ಕಿಂತ ಬಿಡ್ತಾರೆ, ಅದರಲ್ಲಿ ಜಾಸ್ತಿ ಹಿಂಸೆ ಆಗುತ್ತೆ. ಏನೋ ಒಂಚೂರು ನೋಡಿ ಏನು ಮಾಡಬೇಕು, ಪರಿಹಾರ ಮಾಡಿ. ಬಾಯಿ ಸಾಬಿ ಲೇಔಟಲ್ಲಿರೋದು ವಿದಾ ಸ್ಕೂಲ್ ಪಕ್ಕದಲ್ಲಿ ಈ ಬೀದಿ ನಾಯಿಗಳ್ದು ತುಂಬ ತೊಂದರೆ ಆಗಿದೆ. ಸಣ್ಣ ಮಕ್ಕಳು ಏನಾನ ಓದ್ತಾ ಇದ್ರೆ ಬಾಯಿ ಹಾಕೋಕೆ ಹೋಗೋದು. ಆಲ್ರೆಡಿ 2-3 ಸಲ ನಾನು ಓಡಿಸಿದ್ದೀನಿ. ಚಿಕ್ಕ ಹುಡುಗರೆಲ್ಲ ಆಚೆನೇ ಬರೋಂಗಿಲ್ಲ, ಅವ್ರಿಗೆ ಕಚ್ಚಕ್ಕೆ ಹೋಗೋದು. ಆಮೇಲೆ ಏನೋ ಈ ಸ್ಕೂಲ್ ಬಿಟ್ಟಾಗ ಹುಡುಗರು ಅವ್ರ ಹತ್ರನೂ ಗಲಾಟೆಗೆ ಹೋಗೋದು. ಈ ನಾಯಿಗಳು ಕಚ್ಚಕ್ಕೆ ಬೊಗಳೋದು ಆ ಥರ ಎಲ್ಲ ಮಾಡುತ್ತೆ. ಆಮೇಲೆ ಸೈಲೆಂಟಾಗಿ ಹಿಂದೆನೇ ಬರೋದು, ಕಚ್ಚೋದು, ಆ ಥರ ಎಲ್ಲ ತೊಂದರೆ ಇದೆ. ಬೀದಿ ನಾಯಿಗಳು ತೊಂದರೆ ಇದೆ. ಆಮೇಲೆ ಇನ್ನೂ ಒಂದು ಮೈನ್ ಏನಂದರೆ, ಬೀದಿ ನಾಯಿಗೆ ಇವಾಗ ಯಾರನ್ನ ಮಗುವಿನ ಆಟಿಸ್ಕೊಂಡು ಬರ್ತಾಯಿದ್ರೆ ಯಾರನ್ನ ಒಬ್ರು ಕಲ್ ತೊಗೊಂಡು ಉಗಿಸ್ತಾರೆ. ಏನಕ್ಕೆ ರೀ ಹೊಡಿತೀರಾ ಬೀದಿ ನಾಯಿನ, ನಿಮ್ಗೇನು ಮನಸಾಕ್ಷಿ ಇಲ್ವಾ, ಹಂಗೆ ಹಿಂಗೆ ಅಂತ ಕೇಳ್ತಾರೆ. ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ಬೀದಿ ನಾಯಿಗಳು ಅಕಸ್ಮಾತ್ ಏತ್ಬಿಟ್ಟು ಹೋಗ್ಬಿಡುತ್ತೆ. ಇವಾಗ ಹೊಡೆದ್ರೆ ಏನೋ ಅಂತ ಇಲ್ಲವರಿ ಮಾಡ್ತಾರಲ್ಲ, ಬೀದಿ ನಾಯಿಗಳು ಬೀದಿಯಲ್ಲೆಲ್ಲ ಏತ್ಬಿಟ್ಟು ಹೋಗುತ್ತೆ. ಇವಾಗ ಬೆಳಿಗ್ಗೆ ಹೊತ್ತು ಹೆಂಗಸರು ನೀರು ಹಾಕಕ್ಕೆ ಬರ್ತಾರೆ, ಬರ್ರಿ ಕಾಲಲ್ಲಿ ಬರ್ತಾರೆ, ಚಪ್ಪಲಿ ಹಾಕ್ಕೊಂಡು ಬರ್ತಾರೋ ಬೆಳಿಗ್ಗೆನೆ, ಅದೆಲ್ಲ ತುಳ್ಕೊಂಡು ಹೋಗ್ತಾರೆ. ಅದನ್ನು ಬಿಡ್ರಿ, ಈ ಗಾಡಿಗಳು ತೊಗೊಂಡು ಬರ್ತಾರಲ್ಲ 2 ವೀಲರು, ಮನೆಯಿಂದ ಆಚೆ ಬರ್ತಾರೆ, ಗಲೀಜೆಲ್ಲ ತುಳ್ಕೊಂಡು ಹೋಗ್ತಾ ಇರ್ತಾರೆ ಗಾಡಿಗಳಲ್ಲಿ. ಅದೆಲ್ಲ ಮನೆ ಒಳಗಡೆ ಎಲ್ಲ ತುಳ್ಕೊಂಡು ಓಡಾಡೋದು, ಅದು ಇನ್ಫೆಕ್ಷನ್ ಆಗುತ್ತೆ. ಬೀದಿ ನಾಯಿಗಳಿಗೆ ಏನೋ ಒಂದು ಕ್ರಮ ತೊಗೊಳ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ರಾತ್ರಿ 10 ಗಂಟೆ ಮೇಲೆ ಆನೆಕಲ್ಲಲ್ಲಿ 1 ರೌಂಡ್ ಎಂಥ ಪೈಲ್ಮಾನು ರೌಂಡ್ ಹಾಕೊಂಡು ಬರೋಕ್ಕಾಗಲ್ಲ ನಡ್ಕೊಂಡು. ಎಲ್ಲ ಬೀದಿಯಲ್ಲೂ ತೊಂದರೆ ಇದ್ದೇ ಇದೆ. ಇದಕ್ಕೊಂದು ಪರಿಹಾರ ಮಾಡಿಕೊಡ್ರಿ. ಕ್ರಮ ತಗೊಂಡು ಆ ನಾಯಿಗಳನ್ನ ಇದು ಮಾಡಿರಿ. ಏನು ಗಾಡಿಗಳು ಹೋಗ್ತಾ ಇದ್ರಿ, ಹಿಂದ್ಗಡೆನೇ ಅಟ್ಟಿಸ್ಕೊಂಡು ಹೋಗ್ತಾವೆ. ಭಾರಿ ತೊಂದರೆ ಆಗೋಗ್ಬಿಟ್ಟೈತೆ. ಮಕ್ಕಳನ್ನೆಲ್ಲ ಕಚ್ತಾವೆ. ಸ್ಕೂಲ್ಗೆ ಹೋಗೋಕ್ಕೂ ನೆಮ್ಮದಿ ಇಲ್ಲ. ಏನಾನ ಅದನ್ನ ವ್ಯವಸ್ಥೆ ಮಾಡಿಕೊಡ್ರಿ, ಕೇಳ್ಕೊತಾ ಇದ್ದೀವಿ ನಾವು.